ಹಾಯ್ ಗೈಸ್, ಈ ಲಾಗ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹಬ್ಬ ಇರೋದ್ರಿಂದ ಸೊ ಕ್ಲೀನಿಂಗ್ ಮಾಡಬೇಕಾಗಿತ್ತು, ಪ್ರಿಪ್ರೇಷನ್ ಮಾಡಬೇಕಾಗಿತ್ತು, ಅಡುಗೆ ಎಲ್ಲ ಮಾಡ್ಕೊಬೇಕಾಗಿತ್ತು. ಹಾಗಾಗಿನೇ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಯಾಕೆ ಈ ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ನಾವು ಮೈಸೂರು ಸಿಲ್ಕ್ ಹೌಸಲ್ಲಿ ಸೀರೆ ತೊಗೊಂಬಂದಿದ್ವಿ ವರಲಕ್ಷ್ಮಿ ಹಬ್ಬಕ್ಕೆ ಅಂತ. ಸೊ ಅದರ ರಿವ್ಯೂ ಮಾಡ್ತಾಯಿದ್ದೀನಿ, ಕ್ವಾಲಿಟಿ ಹೇಗಿದೆ ಅಂತ. ಹಾಗೆ ನಾನು ವರಲಕ್ಷ್ಮಿ ಹಬ್ಬ ಹೇಗೆ ಮಾಡಿದೆ, ಹಾಗೆ ನೆಕ್ಸ್ಟ್ ಡೇಗೆ ಶ್ರಾವಣ ಶನಿವಾರ ಬಂದಿತ್ತು, 3ನೇ ಶನಿವಾರ. ಸೊ ನಮ್ಮ ದಾಸಪ್ಪ ಕರೆದು ಪೂಜೆ ಮಾಡಬೇಕಿತ್ತು. ಆ ಪೂಜೆ ಹೇಗೆ ಮಾಡಿದ್ವಿ ಅಂತ ಈ ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಕೊನೆಯವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡೋ ಅಷ್ಟು ನನಗೆ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗುತ್ತೆ ಇನ್ನು ಹಲವಾರು ವಿಡಿಯೋ ಮಾಡೋದಕ್ಕೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ, ಯುರಾ ಸಿಲ್ಕ್ ಹೌಸ್ ಇಂದ ಮಹಾಲಕ್ಷ್ಮಿಗೆ ಸೀರೆ ತಂದಿದ್ದೀನಿ. ಸೊ ಹಾಗಾಗಿನೇ ಹೇಗಿದೆ ಕ್ವಾಲಿಟಿ, ಸೊ ಎಷ್ಟು ಅಮೌಂಟ್ ಕೊಟ್ಟಿದೆ ಅಂತ ನಿಮ್ಮ ಹತ್ರ ರಿಲೀವ್ ಮಾಡೋಣ ಅಂತ ಬಂದಿದ್ದೀನಿ ಫೈನಲ್ ಆಗಿ. ಗೈಸ್, ಈಗ ನಾನು ಇವೆರಡು ಸೀರೆ ತಗೊಂಡಿದ್ದೀನಿ ಮಹಾಲಕ್ಷ್ಮಿಗೆ. ಬಟ್ ಫಿಟ್ ಬರುತ್ತೋ ಗೊತ್ತಿಲ್ಲ ನನಗೆ. ಫೈನಲಿ ಇದೊಂದು ತಗೊಂಡೆ ಅಮ್ಮನ್ಗೆ. ನೋಡಿ ಹೇಗಿದೆ ಅಂತ ಹೇಳಿ. ಲೈಕ್ ಗ್ರೀನ್ ವಿತ್ ಮೆರೂನ್ ಬಾರ್ಡರ್, ಗೋಲ್ಡ್ ಬಾರ್ಡರ್ ಅಲ್ಲಿ. ಸೊ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದ್ರ ಕಾಸ್ಟ್ ಬಂದು ಇರ್ಬೋದು 1020. ಇದು ಸೆಮಿ ಮೈಸೂರು ಸಿಲ್ಕ್. ಗೊತ್ತಿಲ್ಲ ಅಮೌಂಟ್ ವೈಸ್ ಕೊಡ್ಬೋದೋ ಗೊತ್ತಿಲ್ಲ, ಬಟ್ ಇದು ಜಸ್ಟ್ ಡ್ರೈ ವಾಶ್ ಅಂತೆ. ಅಂಡ್ ಇನ್ನೊಂದು ಗೈಸ್, ಇದು ಬಂದು ಜಸ್ಟ್ 620 ನೋಡ್ತಾ ಇರ್ಬೋದು ನೀವು. ಬಟ್ ತುಂಬಾನೇ ಇದು ನಾನು ಆನ್ಲೈನ್ ಅಲ್ಲಿ ನೋಡಿದಾಗ ತುಂಬಾ 200 ಪೀಸ್ ಬಲ್ಕ್ ಆಗಿ ಯಾರೋ ತಗೊಳ್ತಾ ಇದ್ರು. ಸೊ ಹಾಗಾಗಿ ಕೇಳ್ದೆ ನಾನು ಇದನ್ನ. ಮಹಾಲಕ್ಷ್ಮಿಗೆ ಈ ಸಲ ಗೋಲ್ಡ್ ಇಂದ ಹುಡ್ಸೋಣ ಅಂತ ಅನ್ಕೊಂಡಿದೀನಿ. ನೋಡಿ ಗೈಸ್ ಹೇಗಿದೆ, ಎಷ್ಟು ಕೊಡ್ಬೋದು ಅಂತ ನಂಗೆ ಗೊತ್ತಿಲ್ಲ. ಇದ್ರ ಪ್ರೈಸ್ ಬಂದು 620. ಬ್ಲೌಸ್ ಬಂದು ಈ ತರ ಇದೆ. ಇದಕ್ಕೆ ಫೀಟ್ ಬರುತ್ತೋ ಗೊತ್ತಿಲ್ಲ ನನ್ಗೆ. ಈ ಸಲ ಮಹಾಲಕ್ಷ್ಮಿಗೆ ಈ ಸಾರಿ ಆಗ್ಲಿ ಆ ಸಾರಿ ಆಗ್ಲಿ ಉಡಿಸ್ತೀನಿ. ಬಟ್ ಇದ್ರ ಕ್ವಾಲಿಟಿ ಅಷ್ಟೊಂದೇನು ನನ್ಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಪಾಲಿಸ್ಟರ್ ತರ ಇದೆ, ಗೊತ್ತಲ್ವಾ ಮಹಾಲಕ್ಷ್ಮಿಗೆ ಉಡ್ಸ್ಬೇಕಾದ್ರೆ ಫ್ಲೀಟ್ ನೀಟಾಗಿ ಕುತ್ಕೊಬೇಕು. ಬಟ್ ನನ್ಗೆ ಸೇಲ್ ತುಂಬಾ ಆಗಿದೆ, ಇದು ಚೆನ್ನಾಗಿದೆ ಅಂತ ಅಂದ್ರು. ಅದಕ್ಕೆ ಒಂದ್ ಇರ್ಲಿ ಅಂತ ತಗೊಂಡ್ ಬಂದಿದೀನಿ. ಮಹಾಲಕ್ಷ್ಮಿಗೆ ಇದಾಗ್ಲಿ ಉಡಿಸ್ತೀನಿ ಗೈಸ್. ಹಾಗೆ ಆಫರ್ ಅಲ್ಲಿ ಇದೆ ಅಂತ ಇವೆರಡು ಸಾರಿ ತಂದೆ ಗೈಸ್. ಇದೊಂದು ಕಲರ್ ತುಂಬಾ ಇಷ್ಟ ಆಯ್ತು ನನ್ಗೆ. ಈ ಕಲರ್ ನನ್ಗೆ ಇರ್ಲಿಲ್ಲ ಹಾಗಾಗಿನೇ. ಬಟ್ ಏನಂದ್ರೆ ನೋಡಿ, ಕಲರ್ ಶೇಡ್ ಆಗ್ತಾ ಇದೆ, ನೋಡಿರ್ಲಿಲ್ಲ ಅಲ್ಲಿ, ಯಾಕಂದ್ರೆ ಹೆವಿ ರಶ್ ಇತ್ತು ಗೈಸ್ ಅವತ್ತು. ಸೊ ಹಾಗಾಗಿನೇ ನೋಡೋಣ ಆಫ್ಟರ್ ವಾಶ್ ಹೇಗಾಗುತ್ತೆ ಅಂತ. ಬಟ್ ಅಂದ್ರೆ ಇದೆಲ್ಲ ಡ್ರೈ ಕ್ಲೀನ್ ಕೊಡ್ಬೇಕಂತೆ, ಡ್ರೈ ವಾಶ್ ಅಂತೆ. ನೋಡೋಣ. ಇದೊಂದು ಕಲರ್ ತಗೊಂಡೆ ಗೈಸ್, ಹೇಗ್ ಕಾಣ್ತಿದೆ ಗೊತ್ತಿಲ್ಲ. ಆಫ್ಟರ್ ಸ್ಟಿಚಿಂಗ್ ಬ್ಲೌಸ್ ಚೆನ್ನಾಗಿ ಕಾಣುತ್ತೆ. ನೋಡಿ, ನಮ್ಮನೆ ಮಹಾಲಕ್ಷ್ಮಿ ಈ ತರ ರೆಡಿ ಮಾಡಿದೀನಿ. ಇದೇ ಸ್ಯಾರಿ, ಗೋಲ್ಡ್ ಸ್ಯಾರಿ. ಲುಕ್ ವೈಸ್ ತುಂಬಾ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪಾಲಿಸ್ಟರ್ ಟೈಪ್ ಥ್ರೆಡ್ ಆಚೆ ಬರ್ತಿದೆ. ಅಂಡ್ ಇನ್ನೊಂದು ಪಿನ್ ಹಾಕ್ಬೇಕಾದ್ರೆ ಹೋಲ್ ಆಗ್ತಾ ಇದೆ. ಸೊ ಹಾಗಾಗಿನೇ ನನ್ಗೆ ಕ್ವಾಲಿಟಿ ಏನು ಇಷ್ಟ ಆಗಿಲ್ಲ. ಸೊ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಇದನ್ನ ತಗೊಳಕ್ಕೆ ಮೈಸೂರ್ವರೆಗೂ ಹೋಗಿದ್ರಾ ಅಂತ ಗೇಲಿ ಮಾಡ್ತಾ ಇದ್ರು. ಆಯ್ತು ಜಾಸ್ತಿ ಆಡ್ಕೊಂಬೇಡ, ಫಸ್ಟ್ ಟೈಮ್ ತಗೊಂಡಿರೋದಲ್ವಾ, ನೆಕ್ಸ್ಟ್ ಟೈಮ್ ಗೊತ್ತಾಯ್ತಲ್ವಾ, ನೆಕ್ಸ್ಟ್ ಟೈಮ್ ಚೆನ್ನಾಗಿರೋದು ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಗೊತ್ತಲ್ವಾ, ನಮ್ಮ ಹೆಣ್ಮಕ್ಳಿಗೆ ವರಲಕ್ಷ್ಮಿ ಹಬ್ಬ ಅಂದ್ರೆ ಈ ಕಡೆ ರೆಡಿ ಮಾಡೋದಿರುತ್ತೆ, ಅಡ್ಗೆ ಮಾಡೋದಿರುತ್ತೆ, ಹಬ್ಬ ರೆಡಿ ಮಾಡೋದಿರುತ್ತೆ, ಇದೇ ಟೈಮ್ಗೆ ಪೂಜೆ ಮಾಡ್ಬೇಕು ಅನ್ನೋದಿರುತ್ತೆ. ಸಿಕ್ಕಾಪಟ್ಟೆ ಹಳವಡಿ ಆಯ್ತು ಗೈಸ್. ಬಟ್ ಯಾವುದು ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ಯಾವುದೇ ಐಟಮ್ ಆಗ್ಲಿ ಎಲ್ಲ ನಾನೇ ಮಾಡಿರೋದು, ಯಾವ್ದು ಅಂಗಡಿಯಿಂದ ತಂದಿಕ್ಕಿಲ್ಲ ಅಮ್ಮಂಗೆ. ಯಾಕಂದ್ರೆ ಹಳೇದಾಗುತ್ತೆ, ಎಷ್ಟು ದಿನದಿಂದ ಮಾಡಿಕ್ಕಿರ್ತಾರೆ, ಯಾವ್ದೋ ಆಯಿಲ್ ಅಲ್ಲಿ ಕರ್ದಿರ್ತಾರೆ ಅಂತ ನಾನೇ ಮನೆಯಲ್ಲೇ ಮಾಡಿದೆ ಎಲ್ಲ ಐಟಮು.
ಯಾವುದೇ ಐಟಮ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ಯಾಕಂದರೆ ನಮ್ಮ ಯೂಟ್ಯೂಬರಲ್ಲಿ ಪ್ರತಿಯೊಂದು ಒಂದು ಕ್ಲಿಪ್ ತೊಗೊಂಡು ಹಾಕ್ಕೊಳೋದೇ ಇಂಪಾರ್ಟೆಂಟು. ಬಟ್ ನಾನು ಒಬ್ಬಳೇ ಮಾಡೋದ್ರಿಂದ ಯಾವುದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಕಂಪ್ಲೀಟಾಗಿ ಯಾವ ಥರ ಹಬ್ಬ ಮಾಡಿದೆ, ಯಾವ ಥರ ಅಡುಗೆಗಳು ಮಾಡಿಕೊಂಡೆ ಅಂತ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಮ್ಮ ಮನೆ ಮಹಾಲಕ್ಷ್ಮಿ ವರಲಕ್ಷ್ಮಿ ತಾಯಿ ಈ ಥರ ರೆಡಿ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಎಲ್ಲ ಅರ್ಜೆಂಟಾಗೆ ಆಯಿತು, ಬಟ್ ಚೆನ್ನಾಗಿ ಆಗಿದೆ. ವರಲಕ್ಷ್ಮಿ ಹಬ್ಬದ ದಿನವೇ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿನೇ ನಾನು 3 ದಿನ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ಬೇರೆ 3ನೇ ಶನಿವಾರ ಅಲ್ವಾ, ನಾವು ಶನಿವಾರ ಮಾಡ್ತಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಥರ ಶ್ರಾವಣ ಶನಿವಾರ ಪೂಜೆ ಮಾಡ್ತಾರೆ. ಬಟ್ ನಾವು ದಾಸಪ್ಪನ ಕರೆದು ಮನೇಲಿ ಪೂಜೆ ಮಾಡಿನೇ ನಾವು ಶ್ರಾವಣ ಮಾಡಬೇಕು. ನಮ್ಮ ಮನೆ ಶನಿವಾರದ ಪೂಜೆ ಫೈನಲಾಗಿ ದಾಸಪ್ಪ ಸಿಕ್ಕಿದ್ರು ಗೈಸ್. ಯಾಕಂದರೆ 3ನೇ ಶನಿವಾರದಲ್ಲಿ ತುಂಬ ಡಿಮ್ಯಾಂಡ್ ಇಡ್ತಾರೆ, ದಾಸಪ್ಪನ ಸಿಗೋದೇ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಬರೋದ್ರಿಂದ ನನಗೆ ಸಿಕ್ಕೇ ಇಲ್ಲ ಅವರು. ಫೈನಲಿ ಹೇಗೋ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದ್ವಿ. ನೋಡಿ ದಾಸಪ್ಪನ ಕರ್ಕೊಂಡು ಹೋಗಿ ಆಲ್ರೆಡಿ ಇನ್ನೊಬ್ಬರು ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಮನೆಗೆ ಬಂದು. 3ನೇ ಶನಿವಾರದಲ್ಲಿ ಅಷ್ಟು ಡಿಮ್ಯಾಂಡ್ ಇರ್ತಾರೆ ದಾಸಪ್ಪಂದಿರು. ಫಸ್ಟ್ನೇ ಶನಿವಾರದಲ್ಲಿ ಮಾಡ್ಕೊಂಬಿಡ್ತಾರೆ, ಯಾಕಂದರೆ ದಾಸಪ್ಪ ಸಿಗೋದಿಲ್ಲ ಅಂತ. ನಾನು 2ನೇ ಶನಿವಾರ ಅವರು ತುಂಬ ಕಮ್ಮಿ, 3ನೇ ಶನಿವಾರದಲ್ಲಿ ಜಾಸ್ತಿ. 4ನೇ ಶನಿವಾರ ಬರೋದ್ರಿಂದ 4 ಮಾಡಿದ್ರೆ ಮಾಡ್ಕೊತಾರೆ, ಇಲ್ಲ ಮಾಡ್ಕೊಳಲ್ಲ. ಸೊ ನಾನು ಪ್ರತಿ ವರ್ಷ 3ನೇ ಶನಿವಾರನೇ ಶ್ರಾವಣ ಶನಿವಾರ ಮಾಡಿಬಿಡ್ತೀನಿ. ಸೊ ನಮ್ಮ ಮನೆಯಲ್ಲಿ ವೆಜ್ ಮಾಡಿದ್ದೀನಿ ಗೈಸ್. ಒಬ್ಬೊಬ್ಬರು ನಾನ್ ವೆಜ್ ಮಾಡ್ತಾರೆ. ನಮ್ಮ ಅತ್ತೆಯವರೆಲ್ಲ ನಾನ್ ವೆಜ್ ಮಾಡ್ತಾರೆ. ಬಟ್ ನಮ್ಮ ಸ್ವಂತ ಅತ್ತೆ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಅವರು ನಡ್ಸ್ಕೊಂಬಂದಿಲ್ಲ. ಹಾಗಾಗಿನೇ ನಾನು ವೆಜ್ ಮಾಡಿದ್ದೀನಿ. ನಾವೇನೆಲ್ಲ ಊಟ ಮಾಡಿರ್ತೀವೋ ಅದನ್ನೆಲ್ಲ ಎಲೆಗೆ ಬಡಿಸಿ ಪೂಜೆ ಸ್ಟಾರ್ಟ್ ಮಾಡೋದು. ಈಗ ಪೂಜೆ ಸ್ಟಾರ್ಟ್ ಆಯಿತು. ಈಗ ಟೈಮ್ ಒಂದು 9 ಗಂಟೆ ಆಯಿತು ಫ್ರೆಂಡ್ಸ್. ಸಂಪೂರ್ಣವಾಗಿ ಪೂಜೆ ಮುಗೀತು ನಮ್ಮ ಗೋವಿಂದಂದು. ಈಗ ನಮ್ಮ ಕೈಯಲ್ಲಿ ಆಗಿರೋ ಅಷ್ಟು ಯಾರನ್ನಾದರೂ ಫ್ರೆಂಡ್ಸ್ನ ಇಲ್ಲ ಫ್ಯಾಮಿಲಿನ ಕರೆದು ಊಟ ಬಡಿಸೋದು. ಬೆಳಗ್ಗೆಯಿಂದ ಫಾಸ್ಟಿಂಗ್ ಇದೆ, ಎಲೆಯಲ್ಲಿ ಬಡಿಸಿರೋದು ನಾವೇ ತಿನ್ನಬೇಕು. ನಮ್ಮ 3ನೇ ಶ್ರಾವಣ ಶನಿವಾರ ಕಂಪ್ಲೀಟ್ ಆಗಿದೆ. ಮತ್ತು ಹಾಗೆ ರಕ್ಷಾಬಂಧನ ಇತ್ತು. ಸೊ ಅವನು ತುಂಬ ಕೇಳ್ತಾ ಇದ್ದಂತೆ, ನನಗೂ ತಂಗಿ ಇಲ್ಲ, ರಾಖಿ ಕಟ್ಟಬೇಕು, ನಾನು ರಾಖಿ ಕಟ್ಸ್ಕೊಬೇಕು ಅಂತ. ಬಟ್ ಪೂಜೆ ಎಲ್ಲ ಮುಗೀತು. ನಾನು ಶ್ರಾವಣ ಶನಿವಾರ ಪೂಜೆ ಮಾಡಿದ್ನಲ್ಲ, ಹಾಗಾಗಿ ನನ್ನ ಫ್ರೆಂಡ್ ಮನೆಗೆ ಕರೆದಿದ್ದೆ. ಸರಿ ಇವಳು ಕೇಳ್ತಿದ್ಲಮ್ಮ ನಾನು ರಾಖಿ ಕಟ್ಟಬೇಕು ಅಂತ, ಹಾಗಾಗಿನೇ ಇಬ್ರಿಗೂ ರಾಖಿ ಕಟ್ಟಿಸ್ತಾ ಇದ್ದೀವಿ. ಹೇಗಿದ್ರು ಅಣ್ಣ ಅಂತ ಕರೀತಾರೆ, ಸ್ವಂತದವರೇ ಅನ್ನೋದೇನಿಲ್ವಲ್ಲ. ಸೊ ಒಬ್ಬೊಬ್ರು ಮಕ್ಕಳಿರೋರು ಮಕ್ಕಳಿಗೆ ಇನ್ನರ್ ಫೀಲ್ ಆಗಿರುತ್ತೆ.
ನಮಗೇನು ಗೊತ್ತಾಗಲ್ಲ, ಒಂದೊಂದೇ ಮಗು ಸಾಕು ಅಂದ್ಕೊಂಡಿರ್ತೀವಿ. ಬಟ್ ಅವ್ರಿಗೆ ಒಂದೊಂದು ಹಬ್ಬಕ್ಕೂ ಒಂದೊಂದು ಫೀಲ್ ಆಗುತ್ತೆ. ಸೊ ಇವಾಗ ನನಗೂ ತುಂಬ ಫೀಲ್ ಆಗುತ್ತೆ. ನನಗೂ ಅಣ್ಣ ತಮ್ಮ ಯಾರೂ ಇಲ್ಲ. ಬಟ್ ನಾನು ತುಂಬ ಫೀಲ್ ಮಾಡ್ಕೊತೀನಿ ಈ ವಯಸ್ಸಾದರೂ. ಮಕ್ಳಿಗೆ ಫೀಲ್ ಆಗೋದಿಲ್ವಾ? ನನಗೂ ಅಣ್ಣ ಇದ್ದಿದ್ರೆ ನಾನು ರಾಖಿ ಕಟ್ತಿದ್ದೆ ಅಂತ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಬಟ್ ಭಗವಂತ ನನಗೆ ಕೊಟ್ಟಿಲ್ಲ. ದೇವ್ರ ಹತ್ರ ಬೇಡ್ಕೊಳೋದೊಂದೇ, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ನಾನು ದೇವ್ರ ಹತ್ರ ಯಾವಾಗಲೂ ಬೇಡ್ಕೊತೀನಿ. ಯಾಕಂದರೆ ನಾವು ಅಣ್ಣ ತಮ್ಮ ಇಲ್ದಿರ ತುಂಬ ಕಷ್ಟಪಟ್ಟಿದ್ದೀವಿ. ಅವಳಿಗೂ ಒಬ್ಬಳು ತಮ್ಮ ಅನ್ನೋದಿದ್ರೆ ಎಲ್ಲದರಲ್ಲೂ ಒಂದು ಸೆಕ್ಯೂರ್ ಅನ್ನೋದಿರುತ್ತೆ. ನಮ್ಮ ಮನೆ ಪೂಜೆ ಈ ಥರ ಆಯಿತು. ಇವಾಗ ಪ್ರಸಾದ ತಿಂದು ಉಪವಾಸ ಬಿಡೋದು. ನೆಕ್ಸ್ಟ್ ವ್ಲಾಗಲ್ಲಿ